ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಆ್ಯಂಡ್ ಈ ಒಂದು ಬರುವಂತಹ ತಿಂಗಳು ಏನಿದೆ ಆಗಸ್ಟ್ ಮಂತಲ್ಲಿ ಅವರ ಒಂದು ಭಾವನೆಗಳು ಚೇಂಜ್ ಆಗುತ್ತಾ, ನಿಮ್ಮ ಇಬ್ಬರ ಒಂದು ರಿಯೂನಿಯನ್ ಆಗುತ್ತಾ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಈ ಒಂದು ರೀಡಿಂಗ್ ಆಗಸ್ಟ್ ಮಂತಲ್ಲಿ ನೀವು ಯಾವಾಗ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಕ್ರಿಸ್ಟಲ್ಸ್ ಯಾರಿಗೆ ಬೇಕು, ಕ್ರಿಸ್ಟಲ್ಸ್ ಪರ್ಚೇಸ್ ಮಾಡಬೇಕು ಅಥವಾ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಮನಿ ರೇಖಿ ಕಲಿಬೇಕು ಅಥವಾ ಟ್ಯಾರೋ ಕೋರ್ಸಸ್ ಕಲಿಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಟ್ಯಾರೋ ಕೋರ್ಸಸ್ದು ಪ್ರೈಸಸ್ ನಾನು ಕಮ್ಮಿ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ನೀವು ಟ್ಯಾರೋ ಕೋರ್ಸ್ನ ಕಲಿಬಹುದು. ಓಕೆ, ಸೊ ಪ್ರೈಸಸ್ ಆರ್ ಡೌನ್ ನೌ. ಸೊ ಇಂಟ್ರೆಸ್ಟ್ ಇದ್ದವರು ಪರ್ಟಿಕ್ಯುಲರ್ ಆಗಿ ಟ್ಯಾರೋ ಕೋರ್ಸಸ್ ಆಗಿರಬಹುದು, ನಮ್ಮ ಮನಿ ರೇಖಿ ಕೋರ್ಸಸ್ ಆಗಿರಬಹುದು. ಆಲ್ಮೋಸ್ಟ್ ನಾನು ಎಲ್ಲ ಕೋರ್ಸ್ ಏನು ಮಾಡ್ತಾ ಇದ್ದೀನಿ ಆ ಒಂದು ಕೋರ್ಸ್ಗಳ ಒಂದು ಪ್ರೈಸಸ್ ಏನಿದೆ ನಾನು ಕಮ್ಮಿ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಮೀ ಆನ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಕೊಟ್ಟಿದ್ದೀನಿ. ಸೊ ಆ ಒಂದು ನಂಬರ್ ಮೂಲಕ ನೀವು ವಾಟ್ಸಪ್ ಮಾಡಬಹುದು. ಸೊ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ನನಗೆ ಟೆಕ್ಸ್ಟ್ ಮಾಡಿ ಅಂತ ಹೇಳ್ತಾ, ಕಮ್ಮಿಂಗ್ ಬ್ಯಾಕ್ ಟು ವಿಡಿಯೋ ಜನರಲ್ ಆಗಿರುತ್ತೆ. ಅಗೇನ್ ಐ ಆಮ್ ಟೆಲಿಂಗ್, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ಗಾಯ್ಸ್, ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ. ಸೊ ದಟ್ ನೀವು ಈ ಒಂದು ರೀಡಿಂಗಿಗೆ ನೀವು ಕನೆಕ್ಟ್ ಆಗ್ತೀರಾ. ಸೊ ಓಪನ್ ಮೈಂಡೆಡಿಂದ ರೀಡಿಂಗ್ ನೋಡಿ. ಯಾವುದೇ ಒಂದು ರೀಡಿಂಗ್ ಬಂದರೂ, ಯಾವುದೇ ಒಂದು ರೀಡಿಂಗ್ ಅನ್ನೋದನ್ನು ನೋಡಬೇಕಾದ್ರೂ ನೀವು ಪಾಸಿಟಿವ್ ಮೈಂಡ್ಸೆಟ್ಟಿಂದ ನೋಡಿ. ಬಿಕಾಸ್ ಎಲ್ಲ ಪಾಯಿಂಟ್ಸು ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದನ್ನು ತಗೊಳ್ಳಿ. ಯಾವುದು ತೊಗೋಬೇಕು ಅನಿಸುತ್ತೋ ಅದನ್ನು ತಗೊಳ್ಳಿ. ಯಾವುದು ನಿಮಗೆ ಅಲ್ಲ, ಇದು ನನಗೆ ಅಲ್ಲ ಅಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡಬಹುದು. ಓಕೆ, ಸೊ ಯಾವುದನ್ನು ನೆಗೆಟಿವ್ ಆಗಿ ತಗೊಳ್ಳೋದು ಬೇಡ. ಓಪನ್ ಮೈಂಡೆಡ್ ಆಗಿ ತಗೊಳ್ಳಿ. ಮೈಂಡ್ನ ಓಪನ್ ಮಾಡ್ಕೊಂಡು ನೋಡಿ. ಸೊ ದಟ್ ನಿಮಗೆ ಯಾವುದು ಪರ್ಸ್ನಲ್ ಅನಿಸೋದಿಲ್ಲ. ಸೊ ಅಷ್ಟು ನೆಗೆಟಿವ್ ಥಾಟ್ಸ್ ಬಂದರೂ ಅಷ್ಟು ಹರ್ಟ್ ಆಗೋದು ಇಲ್ಲ. ಸೊ ಓಕೆ, ಸ್ಟಾರ್ಟ್. ಯಸ್, ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಹೇ ಕೃಷ್ಣ, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್. ಸಪ್ರೇಷನ್ ಇದೆ, ಡಿಸ್ಟೆನ್ಸ್ ಇದೆ, ಗ್ಯಾಪ್ ಇದೆ ಆ್ಯಂಡ್ ಚೇಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ಗಾಯ್ಸ್. ಆ್ಯಸ್ ನಾವು ಈ ಪರ್ಸನ್, ನೀವು ನಿಮ್ಮ ಪರ್ಸನ್ನ ಚೇಸ್ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮ ಪರ್ಸನ್ ಇನ್ನೇನನ್ನೋ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಇಟ್ಸ್ ಕೈಂಡ್ ಆಫ್ ಟ್ರಯಾಂಗಲ್ ಲವ್ ಸ್ಟೋರಿ ಥರನೂ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಆ್ಯಂಡ್ ಕ್ರಶ್ ಮೈಟ್ ಬಿ, ಇವರು ನಿಮಗೆ ಕ್ರಶ್ ಆಗಿರಬಹುದು. ಇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಬಟ್ ಇವ್ರ ಮನಸ್ಸಲ್ಲಿ ಕ್ರಶ್ ಅನ್ನೋದು ಇನ್ನೊಬ್ಬರ ಮೇಲೆ ಕ್ರಶ್ ಕೂಡ ಇದೆ. ಸೊ ಅವ್ರ ಮೇಲೆ ಇವರ ಒಂದು ಅಟೆನ್ಷನ್, ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಇದೆ. ಥರ್ಡ್ ಪಾರ್ಟಿ ಎನರ್ಜೀಸ್, ಎಸ್, ದೇರ್ ಈಸ್ ಅ ಥರ್ಡ್ ಪಾರ್ಟಿ ಎನರ್ಜಿ, ಟ್ರಯಾಂಗಲ್ ಲವ್ ಸ್ಟೋರಿ, ಚೇಸಿಂಗ್ ಎನರ್ಜಿ, ಸಪ್ರೇಷನ್, ಓ ಮೈ ಗಾಡ್, ಲಾಟ್ ಮೋರ್. ತುಂಬ ಕಾಂಪ್ಲಿಕೇಶನ್ಸ್ ಇದೆ. ಬಟ್ ನೋ ವರೀಸ್, ಪ್ಲೀಸ್ ಯೂನಿವರ್ಸ್, ಥರ್ಡ್ ಪಾರ್ಟಿ ಎನರ್ಜೀಸ್ ಎಂಡ್ ಆಗುತ್ತಾ, ಈ ಪರ್ಸನ್ ಮತ್ತು ರಿಯೂನೈಟ್ ಆಗ್ತಾರಾ ಪರ್ಟಿಕ್ಯುಲರ್ ಆಗಿ ಅವರ ಪರ್ಸನ್ ಜೊತೆಗೆ? ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್. Is there any chance to reunite? Yes. I think ಈ ಪರ್ಸನ್ ರಿಯೂನೈಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಸ್ ಪರ್ ದಿ ಎನರ್ಜೀಸ್, ಆ್ಯಸ್ ಪರ್ ದಿ ವ್ಯಾಕ್ಸ್, ದೇರ್ ಇಸ್ ಅ ಚಾನ್ಸ್ ದಟ್ ಈ ಪರ್ಸನ್ ನಿಮ್ಮ ಜೊತೆ ರಿಯೂನೈಟ್ ಆಗಬೇಕು, ಕಮ್ಯುನಿಕೇಟ್ ಮಾಡಬೇಕು ಅಂತ ಆ್ಯಸ್ ನೌ. ಬಟ್ ದಿಸ್ ಪರ್ಸನ್ ಈಸ್ ಥಿಂಕಿಂಗ್ ಅಬೌಟ್ ಪಾಸ್ಟ್. ಈ ಪರ್ಸನ್ ಹಳೆಯ ನೆನಪುಗಳ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬಹುದು. ಪಾಸ್ಟ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಓವರ್ ಥಿಂಕಿಂಗ್ಸ್ ಜಾಸ್ತಿ ಆಗಿದೆ. ಆ್ಯಂಡ್ ಎಸ್, ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇರೋದ್ರಿಂದ ಈ ಪರ್ಸನ್ ಕನ್ಫ್ಯೂಷನ್ ಇದ್ದಾರೆ. ನೀವು ಅಥವಾ ಕ್ರಶ್, ಈ ಎರಡರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಪ್ರೀತಿನ ಹೇಳ್ಕೊಳಕ್ಕಾಗ್ತಾ ಇಲ್ಲ ಆ ಒಂದು ಕ್ರಶ್ಗೆ. ಆ್ಯಂಡ್ ಮೋರ್ ಓವರ್ ನಿಮ್ಮಿಂದನೂ ದೂರ ಆಗೋದಕ್ಕಾಗ್ತಾ ಇಲ್ಲ.
ಆ್ಯಂಡ್ ಎಸ್ ಎಫರ್ಟ್ ಕೂಡ ಕಾಣಿಸ್ತಾ ಇಲ್ಲ ಈ ಪರ್ಸನ್ಗೆ ನಿಮ್ಮ ಜೊತೆ ರಿಯೂನೈಟ್ ಮಾಡ್ಕೋಬೇಕು ಅಂದರೆ ಎಫರ್ಟ್ ಕಾಣಿಸ್ತಾ ಇಲ್ಲ. ಎಸ್ ಈ ಪರ್ಸನ್ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಪ್ರೀತಿಸ್ತಾ ಇಲ್ಲ ಅಂತಲ್ಲ, ಫೀಲಿಂಗ್ಸ್ ಇದೆ, ಎಲ್ಲ ಇದೆ, ಬಟ್ ಎಫರ್ಟ್ ಹಾಕೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಇವ್ರಿಗೆ ಒಂದು ಕಮಿಟ್ಮೆಂಟ್ ರೀತಿ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಯಾವಾಗಲೂ ಅವ್ರಿಗೆ ಅನಿಸೋದು ತುಂಬಾ ಜಾಸ್ತಿ ಅಟ್ಯಾಚ್ಮೆಂಟ್ ಒಳ್ಳೆಯದಲ್ಲ ಅನ್ನೋ ರೀತಿಯ ಒಂದು ಮನೋಭಾವನೆ ಇವ್ರಿಗೆ ಬರ್ತಾ ಇದೆ ಅಂತ ಹೇಳಬಹುದು. ನೀವು ತುಂಬ ಅಟ್ಯಾಚ್ಡ್ ಆಗಿದ್ದೀರಾ ಈ ಪರ್ಸನ್ಗೆ, ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ಸಮ್ಟೈಮ್ಸ್ ಓವರ್ ಅಟ್ಯಾಚ್ಮೆಂಟ್, ಓವರ್ ಲವ್ ಇವರನ್ನು ಉಸಿರು ಕಟ್ಟಿಸುವಂತಹ ರೀತಿಯಾಗಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅವರು ನಿಮ್ಮಿಂದ ಡಿಸ್ಟೆನ್ಸ್ ಆಗಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ದಿಸ್ ಪರ್ಸನ್ ಈಸ್ ಆ್ಯಸ್ ಕರೆಂಟ್ಲಿ ಈ ಒಂದು ಪರ್ಸನ್ಗೆ ನಿಮ್ಮ ಜೊತೆ ಅಷ್ಟು ಕಮಿಟ್ಮೆಂಟ್ ಕೊಡೋಕೆ ರೆಡಿ ಇಲ್ಲ. ಬಿಕಾಸ್ ದಿಸ್ ಪರ್ಸನ್ ಈಸ್ ಚೇಸಿಂಗ್, ಆಗಲೇ ಚೇಸಿಂಗ್ ಎನರ್ಜಿ ಹೇಳಿದ ಹಾಗೆ ನೀವು ನಿಮ್ಮ ಪರ್ಸನ್ನ ಚೇಸ್ ಮಾಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ಬೇರೆದವ್ರನ್ನ ಚೇಸ್ ಮಾಡ್ತಾ ಇದ್ದಾರೆ. ಜಸ್ಟ್ ಬಿಕಾಸ್ ನಿಮ್ಮಿಂದ ದೂರ ಆಗಬೇಕು ಅಂತ ಅಲ್ಲ, ಜಸ್ಟ್ ಈ ಪರ್ಸನ್ಗೆ ಒಂದು ಬ್ರೇಕ್ ಅನ್ನೋದು ಬೇಕು, ಒಂದು ಇಂಡಿಪೆಂಡೆನ್ಸ್ ಅನ್ನೋದು ಬೇಕು, ಒಂದು ಏನಾದರೂ ಬೇರೆ ರೀತಿಯಲ್ಲಿ ಲೈಫ್ನ ತೊಗೊಂಡು ಹೋಗಬೇಕು, ಡೈಲಿ ರೊಟೀನ್ ಬೇಡ, ಒಂದು ಕಮಿಟ್ಮೆಂಟ್ ಬೇಡ, ಓವರ್ ಪೊಸೆಸಿವ್ನೆಸ್ ಇರುವಂತಹ ಪರ್ಸನ್ ಬೇಡ, ಈ ರೀತಿ ಯೋಚನೆಗಳು ಅವ್ರಿಗೆ ಬರ್ತಾ ಇದೆ. ಆ್ಯಸ್ ನಾವು ವೈ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಆರ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಎಫ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ನನಗೆ ಮೇಷರಾಶಿ ಎನರ್ಜೀಸ್ ಬರ್ತಾ ಇದೆ, ಸ್ಕಾರ್ಪಿಯೋ, ಧನುರಾಶಿ. ಸೊ ಧನುರಾಶಿ, ಮೇಷರಾಶಿ ಪ್ರೆಸೆನ್ಸ್ ಕಾಣಿಸ್ತಾ ಇದೆ. And this person is very tough to handle. ಪ್ಲೀಸ್ ಯೂನಿವರ್ಸ್, ಆಗಸ್ಟ್ ಮಂತಲ್ಲಿ ಏನಾದರೂ ಬದಲಾವಣೆಗಳು ಆಗೋದಿದೆಯಾ ಈ ಒಂದು ಪರ್ಸನ್ ಜೊತೆಗೆ? ಇವರ ಒಂದು ರೀಯೂನೈಟ್ ಆಗುತ್ತಾ? ವಿಲ್ ದಿಸ್ ಪರ್ಸನ್ ಟೇಕ್ ಎನಿ ಆ್ಯಕ್ಷನ್ಸ್? ಪ್ಲೀಸ್ ಲೆಟ್ ಮೀ ನೋ. ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಹೆಲ್ಪ್ ಮೀ. Yes, got it. Okay. ಈ ಪರ್ಸನ್ trying to overcome from all negative thoughts. ಓಕೆ, ಸೊ ಈಗೇನು ನಾನು ಅರ್ಲಿಯರ್ ಹೇಳಿದೆ, ಓವರ್ ಪೊಸೆಸಿವ್ನೆಸ್ ಆಗ್ತಾ ಇದೆ ಅಥವಾ ಅಟ್ಯಾಚ್ಮೆಂಟ್ ತೊಗೊಳಕ್ಕಾಗ್ತಾ ಇಲ್ಲ, ಇದೆಲ್ಲ ಏನು ಥಾಟ್ಸ್ ಇದೆ ಕರೆಂಟ್ಲಿ ಇವ್ರಿಗೀಗ, ಸೊ ಅದರಿಂದ ಓವರ್ಕಮ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಸಮ್ವೇರ್ ಇವ್ರು ಎಷ್ಟು ಪಾಸಿಟಿವ್ ವೇಗೆ ಹೋಗ್ತೀನಿ ಅಂದ್ರೂ, ಎಷ್ಟೇ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಅಂದ್ರೂ ಸಹ ಪಾಸ್ಟಲ್ಲಿ ನಿಮ್ಮ ಜೊತೆ ಆಗಿರುವಂಥ ಆರ್ಗ್ಯುಮೆಂಟ್ಸ್ ಏನಿದೆ, ಪಾಸ್ಟಲ್ಲಿ ನಡೆದಂತಹ ಘಟನೆಗಳು ಏನಿದೆ, ಆ ಒಂದು ವಿಚಾರಗಳೇನಿದೆ ಅದನ್ನು ಇವ್ರಿಗೆ ಮರೆಯೋದಕ್ಕಾಗ್ತಾ ಇಲ್ಲ. ಆ್ಯಂಡ್ ಈ ಪರ್ಸನ್ ಕ್ರಶ್ ಜೊತೆ ಹೋಗ್ತಾ ಇರೋದು ಅಥವಾ ಥರ್ಡ್ ಪಾರ್ಟಿ ಹಿಂದೆ ಹೋಗ್ತಾ ಇರೋದು ಜಸ್ಟ್ ಓನ್ಲಿ ಬಿಕಾಸ್ ಅವರು ನೋವಲ್ಲಿದ್ದಾಗ ಇವರು ಸ್ವಲ್ಪ ಪ್ರೀತಿಯಿಂದ ಕಾಳಜಿಯಿಂದ ಮಾತಾಡಿರೋದನ್ನು, ಅದನ್ನೇ ಅವರು ನನ್ನ ಮೇಲೆ ಇಟ್ಟಿರುವಂಥದ್ದು, ನನ್ನ ಪರ್ಸನ್ಗಿಂತ ಹೆಚ್ಚಾಗಿ ಇವರು ನನಗೆ ಪ್ರೀತಿ ತೋರಿಸ್ತಾರೆ ಅನ್ನೋ ಭ್ರಮೆಯಲ್ಲಿ ಇವರಿದ್ದಾರೆ. ಬಟ್ ಸೂನ್ ವಿತಿನ್ ಅ ವೀಕ್ ಅಥವಾ 2 ವೀಕ್ಸಲ್ಲಿ ಆ ಭ್ರಮೆ ಅನ್ನೋದು ಏನಿದೆ, ಆ ಒಂದು ಕಲ್ಪನೆ ಏನಿದೆ, ಅದು ಇವ್ರಿಗೆ ರಿಯಲೈಸ್ ಆಗುತ್ತೆ. ನೋ, ದಿಸ್ ಈಸ್ ಜಸ್ಟ್ ಅ ಕ್ರಶ್, ದಿಸ್ ಈಸ್ ಜಸ್ಟ್ ಅಟ್ರಾಕ್ಷನ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಬಿಕಾಸ್ ಇವರು ಈ ಒಂದು ಥರ್ಡ್ ಪಾರ್ಟಿ ಏನಿದೆ ಜಸ್ಟ್ ಟೈಮ್ ಬೀಯಿಂಗ್ ಅಷ್ಟೇ ಇಲ್ಲಿ ಇರುವಂಥದ್ದು. ಆ್ಯಂಡ್ ಎಷ್ಟು ಬೇಕು ಅಷ್ಟು ಅವ್ರ ಕಡೆಯಿಂದ ಎಷ್ಟು ಕೆಲಸ ಆಗುತ್ತೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಯೂಸ್ ಮಾಡ್ಕೋಬೇಕು, ಆ್ಯಂಡ್ ಕೆಲಸ ಮುಗಿದಾದ್ಮೇಲೆ ಬಿಟ್ಟು ಹೋಗಬೇಕು, ಈ ರೀತಿಯ ಒಂದು ಇಂಟೆನ್ಷನ್ ಥರ್ಡ್ ಪಾರ್ಟಿದಿದೆ. ಸೊ ಆ ಒಂದು ಇಂಟೆನ್ಷನ್ಸ್, ಆ ಟ್ರೂ ಇಂಟೆನ್ಷನ್ಸ್ ಏನಿದೆ ಅದು ಬೆಳಕಿಗೆ ಬರುವಂಥದ್ದು ಈ ಒಂದು ಬರುವಂಥ ಮಂತಲ್ಲಿ ಆಗುತ್ತೆ ಅಂತ ಹೇಳಬಹುದು, ಆಗಸ್ಟ್ ಮಂತಲ್ಲಿ. ಓಕೆ, ಆವಾಗ ಈ ಪರ್ಸನ್ಗೆ ರಿಯಲೈಸ್ ಆಗುತ್ತೆ ನಿಮ್ಮ ಟ್ರೂ ವ್ಯಾಲ್ಯೂ ಏನು, ಟ್ರೂ ಫೇಸ್ ಏನು, ಟ್ರೂ ಫೀಲಿಂಗ್ಸ್ ಏನು, ಟ್ರೂ ಪ್ರೀತಿ ಏನು. ಆ್ಯಂಡ್ ಅವ್ರಿಗೆ ರಿಯಲೈಸ್ ಆಗುತ್ತೆ ದಟ್ ನೀವು ಯಾಕೆ ಅಷ್ಟು ಕೇರ್ ಮಾಡ್ತಾ ಇದ್ರಿ, ನಿಮ್ಮ ಪ್ರೀತಿ ಏನು ಎತ್ತ ಎಲ್ಲವೂ ಅವ್ರಿಗೆ ರಿಯಲೈಸ್ ಆಗುವಂತಹ ಒಂದು ಚಾನ್ಸಸ್ ಈ ಒಂದು ಟೈಮಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಈವನ್ ಆಗಸ್ಟ್ ಮಂತ್ ತುಂಬ ಪವರ್ಫುಲ್ ಆಗಿದೆ, 8 ಪೋರ್ಟಲ್ ಬರ್ತಾ ಇದೆ. ಆ್ಯಂಡ್ ಇಟ್ಸ್ ಅ ವೆರಿ ಗ್ರೇಟ್ ಥಿಂಗ್ ಅಂತ ಹೇಳಬಹುದು. ಆ ಟೈಮಲ್ಲಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ಯು ಕ್ಯಾನ್ ಡೂ. ಓಕೆ, ಏಂಜಲ್ ಬ್ಲೆಸ್ಸಿಂಗ್ಸ್ ನಿಮ್ಮ ಪ್ರೀತಿಗೆ ಸಿಗುವಂಥದ್ದಿದೆ. ಯು ಕ್ಯಾನ್ ಮ್ಯಾನಿಫೆಸ್ಟ್ ಯುವರ್ ಪರ್ಸನ್ ಬ್ಯಾಕ್. ಖಂಡಿತ ಇಲ್ಲಿ ಒಂದು ರಿಯೂನಿಯನ್ ಚಾನ್ಸಸ್ ಖಂಡಿತ ಕಾಣಿಸ್ತಾ ಇದೆ. ಸ್ಟ್ರಾಂಗ್ ಎನರ್ಜೀಸ್ ರಿಯೂನಿಯನ್ ಚಾನ್ಸಸ್ ಇದೆ. ಓಕೆ,
ಆ್ಯಂಡ್ ಆ ಒಂದು ಟೈಮಲ್ಲಿ ನೀವು ಯಾವುದಾದ್ರೂ ಏಂಜಲ್ಸ್ ಜೊತೆ ಅಥವಾ ಕ್ರಿಸ್ಟಲ್ಸ್ ಜೊತೆ ವರ್ಕ್ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತ ವರ್ಕ್ ಮಾಡಿ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ಹೀಲ್ ಮಾಡ್ಕೋಬೇಕು ಅಂದರೆ ಯು ಕ್ಯಾನ್ ಪರ್ಚೇಸ್ ರಿಲೇಷನ್ಶಿಪ್ ಬ್ರಾಸ್ಲೆಟ್ಸ್. ಓಕೆ, ಬ್ರೇಸ್ಲೆಟ್ಸ್ ನನ್ನ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ, ಯು ಕ್ಯಾನ್ ಬೈ ದ ಬ್ರೇಸ್ಲೆಟ್ಸ್ ಆ್ಯಂಡ್ ವರ್ಕ್ ಆನ್ ದಟ್ ಬ್ರೇಸ್ಲೆಟ್. ಖಂಡಿತ ನಿಮ್ಮ ಒಂದು ರಿಯೂನೈಟ್ ಆ ಒಂದು ಟೈಮಲ್ಲಿ ಆಗುವಂಥ ಚಾನ್ಸಸ್ ಇದೆ. ಎಸ್, ಈ ಒಂದು ಆಗಸ್ಟ್ ಮಂತಲ್ಲಿ ಒಂದು ಯಾವ ರೀತಿಯ ಒಂದು ಹೂವು ಹೇಗೆ ಅರಳುತ್ತೆ ಆ ರೀತಿಯ ಅಲ್ಲಿ ನಿಮ್ಮ ಪ್ರೀತಿ ಒಂದು ಅರಳುವಂಥ ಚಾನ್ಸಸ್ ಇದೆ. ಒಂದು ಕೈಂಡ್ ಆಫ್ ವಾಟ್ ವಿ ಕಾಲ್, ನಂಗಿಲ್ಲಿ ಫ್ರಾಗ್ರೆನ್ಸ್ ಅನ್ನೋ ಥರ ಬರ್ತಾ ಇದೆ ಎನರ್ಜೀಸ್, ಸಮ್ ಲವ್ ಎನರ್ಜೀಸ್ ಆ್ಯಂಡ್ ಸಮ್ ರೋಸಸ್, ಸಮ್ ರೊಮ್ಯಾಂಟಿಕ್ ಡೇಟ್ಸ್. ನೀವು ಒಂದು ರೊಮ್ಯಾಂಟಿಕ್ ಡೇಟ್ಗೂ ಕೂಡ ಹೋಗಬಹುದು, ಅಥವಾ ಆಗಸ್ಟ್ ಮಂತಲ್ಲಿ ನಿಮ್ಮ ಪರ್ಸನ್ ಅವರ ಬರ್ಡೇ ಇರಬಹುದು, ನಿಮ್ಮ ಬರ್ಡೇ ಇರಬಹುದು. ಆ ಒಂದು ಬರ್ಡೇ ಡೇಟ್ಗೆ ಖಂಡಿತ ಇವ್ರ ಕಡೆಯಿಂದ ವಿಶಸ್, ನಿಮ್ಮ ವಿಶಸ್ ಅವರಿಗೆ ತಲುಪಿದ್ರೆ ಆ ಒಂದು ಫೇಸಸ್ಸಲ್ಲೂ ಕೂಡ ಅವರು ಕಾಂಟ್ಯಾಕ್ಟ್ ನಿಮ್ಮಿಬ್ಬರ ರಿಯೂನೈಟ್ ಆಗುವಂಥದ್ದಿದೆ. ಆ್ಯಂಡ್ ಫ್ಲವರ್ಸ್ ಕೊಡುವಂಥ ಚಾನ್ಸಸ್ ಇದೆ ಈ ಪರ್ಸನ್ ಅಂತ ಹೇಳಬಹುದು. ಆ್ಯಂಡ್ ರಿಯೂನೈಟ್ ಆಗುವಂಥದ್ದಿದೆ. ಆ್ಯಂಡ್ ಎಸ್, ಈ ಒಂದು ಟೈಮಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್, ಒಂದು ಸ್ಯಾಟಿಸ್ಫ್ಯಾಕ್ಷನ್, ಇಷ್ಟು ದಿನ ನಾನು ವೇಟ್ ಮಾಡಿದ್ದಕ್ಕೂ ನನ್ನ ಲೈಫ್ ಸರಿ ಹೋಯಿತು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇಷ್ಟು ದಿನ ಏನು ಸ್ಟ್ರಗಲ್ಸ್ ನೀವು ನೋಡ್ತಾ ಇದ್ರಿ, ಇಷ್ಟು ದಿನ ನೀವು ಏನು ಕ್ರಿಟಿಕಲ್ ಸ್ಟೇಜಸ್ನ ನೀವಾಗಿರಬಹುದು, ನಿಮ್ಮ ಪರ್ಸನ್ ಆಗಿರಬಹುದು ಅನುಭವಿಸ್ತಾ ಇದ್ರಿ ಈ ರಿಲೇಷನ್ಶಿಪ್ಪಲ್ಲಿ, ಡಿಸ್ಟೆನ್ಸ್ ಅಲ್ಲಿ ಏನು ನಡೀತಾ ಇತ್ತು ಅದೆಲ್ಲವೂ ಸರಿ ಹೋಗುವಂಥ ಒಂದು ವೇಳೆ, ಸಂದರ್ಭ ಈ ಒಂದು ಮಂತಲ್ಲಿ ನಿಮಗೆ ಸಿಗುವಂಥದ್ದಿದೆ. ಎಸ್, God bless you guys. Really getting a very good vibe. Wow. Thank you. Yes, such in case ಈ ಒಂದು ಎನರ್ಜಿ ಕನೆಕ್ಟ್ ಆಗಿ ನಿಮ್ಮ ಒಂದು ರಿಲೇಷನ್ಶಿಪ್ ಹೀಲ್ ಆಯಿತು, ನಿಮ್ಮ ಮ್ಯಾರೇಜ್ ಕಮಿಟ್ಮೆಂಟ್ ಸಿಕ್ತು ಅಂದರೆ ಖಂಡಿತ ಈ ಪರ್ಸನ್ಸ್ ಒನ್ಸ್ ನಿಮ್ಮ ಜೊತೆ ಮದುವೆ ಅಂತ ಆಯಿತು ಅಂದರೆ ಈ ಪರ್ಸನ್ ಜೊತೆಗೆ ಲೈಫ್, ಮ್ಯಾರಿಡ್ ಲೈಫ್ ಏನಂತ ಇದೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಹ್ಯಾಪಿ ಲೈಫ್ ಅಂತೂ ಖಂಡಿತ ಲೀಡ್ ಮಾಡುವಂಥದ್ದು ಎನರ್ಜೀಸ್ ಕಾಣಿಸ್ತಾ ಇದೆ. ಆ್ಯಂಡ್ ಯು ಗೈಸ್ ಬಿ ಅ ಮೇಡ್ ಫಾರ್ ಈಚ್ ಅದರ್ ಅಂತಲೂ ಬರ್ತಾ ಇದೆ. ದಟ್ಸ್ ರಿಯಲಿ ಗುಡ್. ವಾವ್. ಓಕೆ, ಎಸ್, ಥ್ಯಾಂಕ್ ಯು ಯೂನಿವರ್ಸ್. ಎಸ್, ಮೇಡ್ ಫಾರ್ ಈಚ್ ಅದರ್. ಆ್ಯಂಡ್ ಎಸ್, ನೀವು ಕೂಡ ಇಲ್ಲಿ ಕೆಲವೊಂದಷ್ಟು ಕಾಂಪ್ರಮೈಸಸ್ ಅಂತೂ ಇದೆ. ರಿಯೂನೈಟ್ ಆದಮೇಲೆ ಕೆಲವೊಂದಷ್ಟು ಕಾಂಪ್ರಮೈಸಸ್ ನೀವು ಮಾಡ್ಕೋಬೇಕಾಗತ್ತೆ, ನಿಮ್ಮ ಪರ್ಸನ್ನು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಎಷ್ಟು ಹೊಂದಾಣಿಕೆಯಿಂದ, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿ ನೀವು ಈ ರಿಲೇಷನ್ಶಿಪ್ನ ತೊಗೊಂಡು ಹೋಗ್ತೀರಾ ಅದರ ಮೇಲೆ ಇಲ್ಲಿ ನಿಮ್ಮ ಲೈಫ್ ಈ ಒಂದು ರಿಲೇಷನ್ಶಿಪ್ ನಿರ್ಧಾರ ಆಗುವಂಥದ್ದು. ಆ್ಯಂಡ್ ಗೈಸ್, ಇಲ್ಲಿ ಇನ್ನೊಂದು ನಿಮಗೆ ಮೆಸೇಜ್ ಸಿಗ್ತಾ ಇರೋದು ದಟ್ ನೀವು ಪಾಸ್ಟಲ್ಲಿ ಏನಾಗಿತ್ತು ಆರ್ಗ್ಯುಮೆಂಟ್ಸ್, ಪಾಸ್ಟ್ ವಿಚಾರದಲ್ಲಿ ಏನೆಲ್ಲ ನಡೆದಿತ್ತು, ಯಾವೊಂದು ಕಾರಣಗಳಿಂದ ನೀವಿಬ್ಬರು ಈಗ ದೂರ ಆಗಿದ್ರಿ, ಇಫ್ ಸಚ್ ಇನ್ ಕೇಸ್ ನಿಮ್ಮದು ರಿಯೂನೈಟ್ ಆಯಿತು, ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರು, ಮತ್ತೆ 2 ದಿನ ಚೆನ್ನಾಗಿದ್ರಿ, ಆ್ಯಂಡ್ ಪ್ಲೀಸ್ ಪಾಸ್ಟ್ ಬಗ್ಗೆ ಯಾಕೆ ಹಾಗೆ ಮಾಡಿದೆ, ಯಾಕೆ ಹೀಗೆ ಮಾಡಿದೆ ಅದೆಲ್ಲವನ್ನು ಆರ್ಗ್ಯುಮೆಂಟ್ಸ್ನ ಮಾತಾಡೋದನ್ನು ಎಲ್ಲ ಬಿಟ್ಟು ನ್ಯೂ ಫೇಸ್, ನ್ಯೂ ಸ್ಟೇಜ್ ಅನ್ನೋದು ಸಿಗುತ್ತೆ. ಅದನ್ನು ಎಕ್ಸೆಪ್ಟ್ ಮಾಡಿ, ಪಾಸ್ಟನ್ನು ಬಿಟ್ಟು ಪ್ರೆಸೆಂಟಲ್ಲಿ ಏನು ಸಿಕ್ಕಿದೆ ಅದನ್ನು ತೊಗೊಂಡು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇಬ್ಬರು ಚೆನ್ನಾಗಿದ್ದರೆ ಖಂಡಿತ ಈ ಒಂದು ರಿಲೇಷನ್ಶಿಪ್ ಲಾಂಗ್ ಲಾಸ್ಟ್ ಆಗಿರುತ್ತೆ. ಸಪೋಸ್ ನೀವೇನಾದರೂ ಅಥವಾ ನೀವಾಗಲಿ ನಿಮ್ಮ ಪರ್ಸನ್ ಆಗಲಿ ಏನಾದರೂ ಪಾಸ್ಟ್ ಬಗ್ಗೆ ಮತ್ತೆ ತೆಗೆದ್ರೆ ಮತ್ತೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಜಗಳಗಳು ಸ್ಟಾರ್ಟ್ ಆಗುತ್ತೆ, ಮತ್ತೆ 2 ದಿನ ಚೆನ್ನಾಗಿರೋದು, ಮತ್ತೆ 4 ದಿನ ಮತ್ತೆ ದೂರ ಆಗುವಂಥದ್ದು, ಈ ರೀತಿ ಎನರ್ಜೀಸ್ ಕೂಡ ಇದೆ. ಮೇಕ್ ಶೋರ್ ದಟ್ ನೀವು ಪಾಸ್ಟ್ ಬಗ್ಗೆ ಏನು ಮಾತಾಡೋದಿಲ್ಲ, ಅಥವಾ ನಿಮ್ಮ ಪರ್ಸನ್ ಏನಾದರೂ ಪಾಸ್ಟ್ ಬಗ್ಗೆ ಮಾತಾಡೋಕ್ಕೆ ಬಂದರೂ ಸಹ ನೋಡಿ ಅವ್ರಿಗೇನಾದರೂ ಕ್ಲಿಯರೆನ್ಸ್ ಬೇಕಾ, ಎಸ್ ಅಶ್ಯೂರ್ ಮಾಡಿ. ಬಟ್ ಸಚ್ ಇನ್ ಕೇಸ್ ಅಲ್ಲಿ ಏನಾದರೂ ಜಗಳ ಆಗುವಂತಹ ವೈಬ್ ಏನಿದ್ರೆ ಜಸ್ಟ್ ನೀವೇ ಸ್ವಲ್ಪ ಮುಂದಾಳತ್ವ ತೋರಿಸಿ, ನೀವೇ ಸ್ವಲ್ಪ ಅದನ್ನು ಸಾರ್ಟ್ ಔಟ್ ಮಾಡುವಂಥದ್ದು ಅಥವಾ ಆ ಒಂದು ವೈಬನ್ನು ಚೇಂಜ್ ಮಾಡುವಂಥ ಕೇಪಬಿಲಿಟಿನ ಬೆಳೆಸ್ಕೊಳ್ಳಿ. ದಿಸ್ ಈಸ್ ದ ಲೈಕ್ ವಾಟ್ ಗೈಡೆನ್ಸ್ ಅಂತ ಹೇಳ್ಬೋದು, ಅಥವಾ ಅಲರ್ಟ್ನೆಸ್ ಅಂತ ತಗೊಳ್ಳಿ. ದಟ್ ಪಾಸ್ಟ್ ಬಗ್ಗೆ ತೆಗಿಯೋ ಹಾಗಿಲ್ಲ ಒನ್ಸ್ ನೀವು ಯುನೈಟ್ ಆದರೆ. ವೈ ಐ ಆಮ್ ಟೆಲಿಂಗ್ ಸೋ ಮಚ್ ಸ್ಟ್ರಾಂಗ್ಲಿ ಬಿಕಾಸ್ ಇಲ್ಲಿ ನಿಮ್ಮ ಎನರ್ಜೀಸ್ ಖಂಡಿತ ಇಲ್ಲಿ
ರಿಯೂನಿಯನ್ ಕನೆಕ್ಷನ್ ತುಂಬ ಬರ್ತಾ ಇದೆ ನನಗೆ. ಸೊ ದಟ್ ಐ ಆಮ್ ಟೆಲ್ಲಿಂಗ್. ಆ್ಯಂಡ್ ಇವನ್ ಇಲ್ಲಿ ನನಗೆ ಫಿನಿಕ್ಸ್ ಬರ್ಡ್ ಎನರ್ಜೀಸ್ ಕಾಣಿಸ್ತಾ ಇದೆ. ನೀವು ನನ್ನ ಚಾನಲಲ್ಲಿ ಹೋಗಿ ಫಿನಿಕ್ಸ್ ಬರ್ಡ್ ಎನರ್ಜೀಸ್ದು ವಿಶ್ ಫುಲ್ಫಿಲ್ಮೆಂಟ್ ರಿಚುವಲ್ ಇದೆ, ಅದನ್ನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದರ ಒಂದು ಮ್ಯಾನಿಫೆಸ್ಟೇಷನ್ ನೀವು 88 ಪೋರ್ಟಲಲ್ಲಿ ಮಾಡಿ, ನಿಮ್ಮ ವಿಶ್ ಏನಿದೆ ಅದನ್ನು ಬರೆದು ಆ ಒಂದು ರಿಚುವಲ್ನ ಮಾಡಿ ಖಂಡಿತ ರಿಯೂನಿಯನ್ ಆಗುವಂಥದ್ದಿದೆ. ವೈ? ಬಿಕಾಸ್ ನನಗೆ ಇಲ್ಲಿ ಫಿನಿಕ್ಸ್ ಎನರ್ಜಿ ಬರ್ತಾ ಇದೆ, ಫಿನಿಕ್ಸ್ ಬರ್ಡ್ ಎನರ್ಜಿ ಬರ್ತಾ ಇದೆ. ಫಿನಿಕ್ಸ್ ಬರ್ಡ್ ಈಸ್ ಅ ವೆರಿ ಪವರ್ಫುಲ್ ಬರ್ಡ್ ಟು ಮ್ಯಾನಿಫೆಸ್ಟ್ ಅವರ್ ಡ್ರೀಮ್ಸ್, ಸೊ ಡಿಸೈರ್ಸ್. ಸೊ ಈ ಒಂದು ವೈಬ್ನ ಕ್ಯಾಚ್ ಮಾಡ್ಕೊಳ್ಳಿ, ಕ್ಲೇಮ್ ಮಾಡ್ಕೊಳ್ಳಿ ಎನರ್ಜೀಸ್ನ, ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ಫಿನಿಕ್ಸ್ ಮ್ಯಾಜಿಕ್ ಬಿಗಿನ್ ನೌ ಅಂತ. ಡೆಫಿನೆಟ್ಲಿ ನಿಮ್ಮ ಲವ್ ಲೈಫಲ್ಲಿ ಮ್ಯಾಜಿಕ್ ವಿಲ್ ಹ್ಯಾಪನ್, ಮಿರಾಕಲ್ ವಿಲ್ ಹ್ಯಾಪನ್ಸ್. ಓಕೆ, ಹೋಪ್ ಎಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ರಿಮೆಂಬರ್, ಲೆಟ್ ಗೋ ದ ಪಾಸ್ಟ್, ಲಿವ್ ಇನ್ ಅ ಪ್ರೆಸೆಂಟ್. ಓಕೆ, ಗಾಡ್ ಬ್ಲೆಸ್ ಯು ಆಲ್.